ಹಾಯ್ ನಮಸ್ತೆ, ನಾನು ನಿಮ್ಮ ಶ್ವೇತಾ ಶ್ರೀಧರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ಯಾವ ರೀತಿಯ ಮೇಕಪ್ ಮಾಡ್ಕೊಂಡು ಹೋಗ್ತೀನೋ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಜಸ್ಟ್ ಕ್ಯಾಶುಯಲ್ ಆಫೀಸ್ ಲುಕ್ ಅಂತ ಹೇಳ್ಬೋದು. ಸಿಂಪಲ್ ಆಗಿ ನಾನು ಇವತ್ತು ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ, ಲೆಟ್ಸ್ ಸ್ಟಾರ್ಟ್. ಸೊ ಈಗ ನಂದು ಫೇಸ್ ವಾಶ್ ಆಗಿದೆ. ಸೊ ಫೇಸ್ ವಾಶ್ ಆದಮೇಲೆ ನಾನು ಯೂಸ್ ಮಾಡುವಂಥ ಟೋನರ್ ಬಂದು ಗುಡ್ ವೈಬ್ಸ್ ಅವ್ರದ್ದು. ಆಲ್ರೆಡಿ ನಾನು ನಿಮಗೆ ನೈಟ್ ಸ್ಕಿನ್ ಕೇರಲ್ಲಿ ನಿಮ್ಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ ನಾನು ಯಾವ ಟೋನರ್ ಯೂಸ್ ಮಾಡ್ತಾ ಇದ್ದೀನಿ ಅಂತ. ಸೊ ಇದೇ ಟೋನರ್ನ ನಾನು ಯೂಸ್ ಮಾಡ್ತಾ ಇರೋದು. ಇದನ್ನು ಜಸ್ಟ್ ಹೀಗೆ ಲೈಟಾಗಿ ಸ್ಪ್ರೇ ಮಾಡ್ಕೊಳ್ತೀನಿ. ಸ್ಪ್ರೇ ಮಾಡಿದ್ಮೇಲೆ ಒಂದು 30 ಸೆಕೆಂಡ್ಸ್ ಬಿಟ್ಟಿದ್ದೀನಿ. 30 ಸೆಕೆಂಡ್ಸ್ ಆದಮೇಲೆ ನಾನು ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಾ ಇರೋಂಥ ಮಾಯಿಶ್ಚರೈಸರ್ ಬಂದು ಸೆಟಾಫಿಲ್ ಅವ್ರದ್ದು. ಇದು ಡರ್ಮಟೋಲಜಿಸ್ಟ್ ರೆಕಮೆಂಡೆಡ್ ಮಾಯಿಶ್ಚರೈಸರ್ ಅಂತ ಹೇಳ್ಬೋದು. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಮಾಯಿಶ್ಚರೈಸರ್ ಇನ್ ದ ಮಾರ್ಕೆಟ್ ಆಲ್ಸೋ. ನನಗಂತೂ ಇದು ತುಂಬ ಇಷ್ಟ, ಬಿಕಾಸ್ ಇದು ನನ್ನ ಫೇಸಿಗೆ ಸೂಟ್ ಆಗಿದೆ. ಇದು ಡ್ರೈ ಟು ನಾರ್ಮಲ್ ಸ್ಕಿನ್ ಅವ್ರು ಕೂಡ ಯೂಸ್ ಮಾಡ್ಬೋದು, ಸೆನ್ಸಿಟಿವ್ ಸ್ಕಿನ್ ಅವ್ರು ಕೂಡ ಯೂಸ್ ಮಾಡ್ಬೋದು. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅಂತ ಕೂಡ ಹೇಳ್ತಾ ಇದ್ದೀನಿ. ಸೊ ನಿಮಗೂ ಯಾರಾದರೂ ಇಷ್ಟ ಆದರೆ ಈ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಈ ಮಾಯಿಶ್ಚರೈಸರ್ ಅಪ್ಲೈ ಮಾಡೋದ್ರಿಂದ. ಟ್ರೈ ಮಾಡಿ ನೀವು ಕೂಡ. ಸೊ ನಾನೀಗ ಇಷ್ಟೇ ಕ್ವಾಂಟಿಟಿ ತಗೊಳ್ತಾ ಇರೋದು. ಅಪ್ಲೈ ಮಾಡಿದ್ದೀನಿ. ಅದಾದ್ಮೇಲೆ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ನ್ಯೂಟ್ರಿಜಿನಾ ಅವ್ರದ್ದು ಸನ್ಸ್ಕ್ರೀನು. ಇದನ್ನು ನಾನು ಆಲ್ಮೋಸ್ಟ್ 1 ಇಯರಿಂದ ಯೂಸ್ ಮಾಡ್ತಾ ಇದ್ದೀನಿ. ನನಗಂತೂ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಗಿದೆ. ಸ್ಟಾರ್ಟಿಂಗಲ್ಲಿ ಅಪ್ಲೈ ಮಾಡಿದಾಗ ನನಗೂ ಕೂಡ ಸ್ವಲ್ಪ ದಿನ ಇಷ್ಟ ಆಗಿರಲಿಲ್ಲ. ಸ್ಕಿನ್ ಸ್ವಲ್ಪ ಡಾರ್ಕ್ ಅಂತ ಕಾಣಿಸ್ತಾ ಇತ್ತು. ಬಟ್ ಯಾವುದೇ ಪ್ರಾಡಕ್ಟ್ ಆಗಲಿ, ನಾವು ಒಂದು ಹೊಸ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದೀವಿ ಅಂದರೆ ನಿಯರ್ಲಿ 1 ಮಂತ್ ಆ ಪ್ರಾಡಕ್ಟ್ನ ಯೂಸ್ ಮಾಡಬೇಕು. ಸುಮ್ಮನೆ ಹಾಗೆ ಚಾರ್ಜ್ ಮಾಡಬಾರ್ದು. ಇದು ಆ್ಯಕ್ಚುಲಿ SPF 50+ ಇದೆ. ನೀವು ಯಾವುದೇ ಸನ್ಸ್ಕ್ರೀನ್ ತೊಗೊಂಡ್ರು ಮಿನಿಮಮ್ 50% ಅದರಲ್ಲಿ SPF ಇರಬೇಕು. ಆವಾಗಲೇ ನಿಮಗೆ ಅದು ನಿಮಗೆ ರಿಸಲ್ಟ್ ಸಿಗೋದು. ಸೊ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ನ್ಯೂಟ್ರಿಜಿನಾ. ತುಂಬ ಚೆನ್ನಾಗಿದೆ. ಸೊ ನೀವು ಕೂಡ ಟ್ರೈ ಮಾಡಾಗಿದೆ ಮಾಡ್ಬೋದು. ಯಾವುದೇ ರೀತಿಯ ನಿಮಗೆ ಸೈಡ್ ಎಫೆಕ್ಟ್ ಇಲ್ಲ ಈ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ. ತುಂಬ ಒಳ್ಳೆ ಪ್ರಾಡಕ್ಟ್ ಇದು. ಸೊ ನಾನು ಇದಕ್ಕೆ ಸ್ವಲ್ಪನೇ ಸಾಕು. ಇದು ಆ್ಯಕ್ಚುಲಿ ಲಿಕ್ವಿಡ್ ಥರ ಇರುತ್ತೆ. ಇದು ನೋಡಿ, ಲಿಕ್ವಿಡ್ ಥರ ಇರುತ್ತೆ. ಸೊ ಇಷ್ಟೇ ಸಾಕು, ಇಷ್ಟೇ ಸಾಕು. ಸೊ ನೋಡಿ, ಲಿಕ್ವಿಡ್ ಥರ ಬರ್ತಾ ಇರಲ್ಲ. ಸೊ ಇಷ್ಟು ತಗೊಂಡು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿದ್ದೀನಿ. ಸೊ ಈಗ ಸನ್ಸ್ಕ್ರೀನ್ ಆದಮೇಲೆ ನಿಮಗೆ ಇಷ್ಟೇ ಸಾಕು. ನಮಗೆ ಸನ್ಸ್ಕ್ರೀನ್ ಅವ್ರಿಗೂ ಸಾಕು. ನೆಕ್ಸ್ಟ್ ನಿಮಗೇನು ಬೇಡ. ಲೈಕ್ ಜಸ್ಟ್ ವೈಟ್ ಪೌಡರ್ ಹಚ್ಕೊಂಡು, ಕಾಜಲ್ ಹಚ್ಕೊಂಡು, ಒಂದು ಲಿಪ್ ಬಾಮ್ ಹಚ್ಕೊಂಡ್ರು ಸಾಕು. ಇಲ್ಲ ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಸೊ ಲಿಪ್ಸ್ಟಿಕ್ ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿಗೆ ನಿಮಗೆ ಬೇಕಾದರೆ ಸಾಕು, ಇಷ್ಟೇ. ನಾವು ಬೇರೆ ಏನು ಕ್ರೀಮ್ ಬೇಡ ಅಂದರೆ ನೀವು ಪೌಡರ್ ಅಪ್ಲೈ ಮಾಡಿಕೊಂಡು ಕ್ಲೋಸ್ ಮಾಡ್ಬೋದು. ಇಲ್ಲ ನಮಗೆ ಇನ್ನೊಂದು ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು, ಮಾರ್ನಿಂಗ್ 9 o'clock ಈವ್ನಿಂಗ್ವರೆಗೂ ನಾವು ಮೇಂಟೈನ್ ಮಾಡಬೇಕು, ಸೊ ಈವ್ನಿಂಗ್ವರೆಗೂ ನಾವು ಫ್ರೆಶ್ ಆಗಿ ಕಾಣಿಸ್ಬೇಕು ಅಂತಂದರೆ ನಾವು ಲ್ಯಾಕ್ಮಿ ಅವರ 9 to 5 CC ಕ್ರೀಮ್ ಯೂಸ್ ಮಾಡ್ಬೋದು. ಇದು ಕೂಡ ತುಂಬ ಚೆನ್ನಾಗಿದೆ. ನಿಮಗೆ ಮುಖ ಇವನ್ 5 o'clock ಈವ್ನಿಂಗ್ 5 o'clock ಆದರೂ ನಿಮ್ಮ ಮುಖ ಅಷ್ಟೇ ಫ್ರೆಶ್ ಆಗಿ ಕಾಣುತ್ತೆ CC ಕ್ರೀಮ್ ಅಪ್ಲೈ ಮಾಡೋದ್ರಿಂದ. ಸೊ ನೀವು ಫೌಂಡೇಶನ್ನೇ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ. ಸೊ ನಾವು ಆಫೀಸ್ ಯೂಸ್ಗೆ, ಡೈಲಿ ಯೂಸ್ಗೆ CC ಕ್ರೀಮ್ ಯೂಸ್. ಸೊ ಬನ್ನಿ ನೋಡೋಣ ಹೇಗೆ ಯೂಸ್ ಮಾಡೋದು ಅಂತ. ಸೊ ಇಷ್ಟೇ ಸಾಕು. ಡಾಟ್ ಇಟ್ಕೊ ಬರ್ತೀನಿ. ಅದರಲ್ಲಿ ನೀಟಾಗಿ ಬ್ಲೆಂಡ್ ಮಾಡ್ತೀನಿ. ಜಸ್ಟ್ ಹೀಗೆ ಪ್ರೆಸ್ ಮಾಡಬೇಕು, ಟ್ಯಾಪ್ ಮಾಡಬೇಕು. ನೀಟಾಗಿ ಟ್ಯಾಪ್ ಆಗುತ್ತೆ. ನೀಟಾಗಿ ಬ್ಲೆಂಡ್. ಸೊ ಈಗ ನಾನು CC ಕ್ರೀಮ್ ಅಪ್ಲೈ ಮಾಡಿದ್ದೀನಿ. ಸೊ CC ಕ್ರೀಮ್ ಅಪ್ಲೈ ಮಾಡಿದ್ಮೇಲೆ ನಾನು ಶುಗರ್ ಅವ್ರದ್ದು ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ಬನ್ನಿ.
ಕಾಂಪ್ಯಾಕ್ಟ್ ಹಚ್ಚಿದ್ಮೇಲೆ ನಾನು ಲ್ಯಾಕ್ಮಿ ಅವರ ಐ ಶ್ಯಾಡೋ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನಾವು ಆಫೀಸ್ ಯೂಸ್ ಅಂತ ಮಾಡ್ತಿರೋದ್ರಿಂದ ನಾನೀಗ ಲೈಟ್ ಕಲರ್ ಪ್ರಿಫರ್ ಮಾಡ್ತಾ ಇದ್ದೀನಿ. ಲೈಟ್ ಕಲರ್ ಇದು, ತುಂಬ ಡಾರ್ಕಾಗಿ ಹಾಕೋದಿಲ್ಲ, ಲೈಟಾಗಿ ಅಪ್ಲೈ ಮಾಡ್ತೀನಿ. ಲೈಟಾಗಿ ಐ ಶ್ಯಾಡೋ ಹಾಕಿದ್ದೀನಿ, ತುಂಬ ಗ್ರ್ಯಾಂಡಾಗಿ ಹಾಕಿಲ್ಲ. ಸೊ ಆಫೀಸ್ ಯೂಸ್ಗೆ ಇಷ್ಟೇ ಸಾಕು ನನಗೆ. ಆದ್ಮೇಲೆ ನಾನು ನೆಕ್ಸ್ಟ್ ಐಲೈನರ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನಾನು ಬಂದು ಮೆಬಿಲಿನ್ ನ್ಯೂಯಾರ್ಕ್ ಅವ್ರದ್ದು ಐಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಐಲೈನರ್ ಅಂತ ಹೇಳ್ತೀನಿ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಈ ಐಲೈನರು, ತುಂಬ ಚೆನ್ನಾಗಿದೆ ಇದು ಪ್ರಾಡಕ್ಟ್. ಇದು ನೋಡಿ ಎಷ್ಟು ನೀಟಾಗಿದೆ, ಬ್ರಷ್ ತುಂಬ ಅಂದರೆ ತುಂಬ ನೀಟಾಗಿದೆ. ಸೊ ಇದನ್ನು ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನೋಡಿ ಈಗ ನೀಟಾಗಿ ಐಲೈನರ್ ಅಪ್ಲೈ ಮಾಡಿದ್ದೀನಿ. ಆ್ಯಕ್ಚುಲಿ ಕೆಲವರೆಲ್ಲ ಅಂದರೆ ಒಂದು ಲೈನ್ ಸಿಂಪಲಾಗಿ ಲೈನಾಗಿ ಹಾಕ್ತಾರೆ, ಬಟ್ ನನಗೆ ಅದು ಹೈಲೈಟ್ ಆಗಲ್ಲ. ಸೊ ನನಗೆ ಸ್ವಲ್ಪ ಒಂದು 2 ಲೇಯರ್ಸ್ ಹಾಕಿದ್ರೇ ಅದು ನನ್ನ ಫೇಸಿಗೆ ಐಲೈನರ್ ಇದೆ ಅಂತ ಗೊತ್ತಾಗುತ್ತೆ, ಬಟ್ ಅದೊಂಥರ ಹೈಲೈಟಾಗಿ ಚೆನ್ನಾಗಿ ಕಾಣುತ್ತೆ. ಸೊ ಈಗ ನಿಮಗೆ ನೆಕ್ಸ್ಟ್ ಕಾಜಲ್ ಬೇಕಾದರೆ ಅಪ್ಲೈ ಮಾಡ್ಬೋದು, ಇಲ್ಲ ಇಷ್ಟೇ ಸಾಕು ಅಂದರೆ ಹೀಗೆ. ಆ್ಯಕ್ಚುಲಿ ಏನಂದರೆ ನಾನೇನು ಬ್ಯೂಟಿಷಿಯನ್ ಅಲ್ಲ, ನಾನು ಯಾವುದೇ ರೀತಿಯ ಕೋರ್ಸ್ ಮಾಡಿಲ್ಲ. ಸೊ ನನಗೆ ಹೇಗೆ ಬರುತ್ತೋ ಅದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಈ ಥರ ಅಪ್ಲೈ ಮಾಡೋದು, ಈ ಥರ ಹಚ್ಕೊಳ್ಳೋದು ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಶುಗರ್ ಅವ್ರ ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸೊ ಈಗ ನಾನು ಐಲೈನರ್ ಅಪ್ಲೈ ಮಾಡಿದ್ದೀನಿ, ಕಾಜಲ್ ಅಪ್ಲೈ ಮಾಡಿದ್ದೀನಿ. ಸೊ ಈಗ ನಾನು ಮಸ್ಕರ ಅಪ್ಲೈ ಮಾಡ್ತಾ ಇದ್ದೀನಿ. ಮಸ್ಕರ ಕೂಡ ತುಂಬ ಹಳೇದಾಗಿದೆ. ಇದು ಕೂಡ ಮೆಬಿಲಿನ್ ಅವ್ರದ್ದು. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್. ನನಗೆ ತುಂಬ ಇಷ್ಟವಾದ ಪ್ರಾಡಕ್ಟ್ ಇದು. ನಾವು ಆ್ಯಕ್ಚುಲಿ ಕೆಳಗಡೆ ಮೇಲ್ಗಡೆ ಎರಡೂ ಕಡೆ ಅಪ್ಲೈ ಮಾಡಬೇಕು. ಆಮೇಲೆ ನಾವು ಮೇಲೆಯಿಂದ ಕೂಡ ಹೀಗೆ ಅಪ್ಲೈ ಮಾಡಬೇಕು ಇದಕ್ಕೆ. ಸೊ ನಾನು ಫೇಸಸ್ ಕೆನಡಾ ಅವ್ರದ್ದು ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ದೀನಿ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಲಿಪ್ಸ್ಟಿಕ್. ಇದು ಆ್ಯಕ್ಚುಲಿ ಮ್ಯಾಟ್ ಲಿಪ್ಸ್ಟಿಕ್ಕು, ಫೇಸಸ್ ಕೆನಡಾ ಅವರ ಮ್ಯಾಟ್ ಲಿಪ್ಸ್ಟಿಕ್ಕು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಇದು. ಫೇಸಸ್ಗೆ ನಾನು ಅಪ್ಲೈ ಮಾಡ್ತಿದ್ದು ಎಷ್ಟು ತುಂಬ ಸಾಫ್ಟಾಗಿತ್ತು, ತುಂಬ ಚೆನ್ನಾಗಿದೆ ಪ್ರಾಡಕ್ಟ್. ನೆಕ್ಸ್ಟ್ ನಾನು ಬಿಂದಿ ಇಡ್ತಾ ಇದ್ದೀನಿ. ಸೊ ಈಗ ನನ್ನ ಆಲ್ಮೋಸ್ಟ್ ಮೇಕಪ್ ರೆಡಿ ಆಗಿದ್ದೀನಿ. ನೋಡಿ ಹೇಗೆ ಕಾಣಿಸ್ತಾ ಇದೆ. ನಾನು ಯೂಶಲಿ ಐಬ್ರೋ ಪೆನ್ಸಿಲಿನ ಅಪ್ಲೈ ಮಾಡೋದಿಲ್ಲ. ಸೊ ನನಗೆ ಇಷ್ಟು ಸಾಕು. ನಿಮಗೆ ಬೇಕಿದ್ರೆ, ನಿಮಗೆ ಇನ್ ಕೇಸ್ ನೆಸೆಸಿಟಿ ಇದ್ದರೆ, ನಿಮಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡ್ರೆ ನೀವು ಅಪ್ಲೈ ಮಾಡಿ, ಚೆನ್ನಾಗಿ ಕಾಣುತ್ತೆ. ಸೊ ಇಲ್ಲಿಗೆ ನನ್ನ ಮೇಕಪ್ ಮುಗ್ದಿದೆ. ಸೊ ಈ ಮೇಕಪ್ ನಿಮಗೆ ಇಷ್ಟ ಆಯಿತಾ? ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಖಂಡಿತ ಹೇಳಿ. ನಾನು ಕೂಡ ನಿಮ್ಮ ಥರ ಲರ್ನರೇ. ಸೊ ನನಗೇನು ಬರುತ್ತೋ ಅದನ್ನು ನಿಮಗೆ ಹೇಳಿದ್ದೀನಿ, ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಸೊ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಸೊ ಹೇಗೆ ಕಾಣಿಸ್ತಿದೆ ಅಂತ ಕೂಡ ಹೇಳಿ. ಸೊ ಇಲ್ಲಿಗೆ ನಾನು ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.